ಹಾಗೆ ನನ್ನ ಮರ್ಯಾದೆಗೆ ಎನ್ಕೌಂಟರ್ ಮಾಡಿದ್ದೀರಾ ಅನ್ನುವಂಥ ಒಂದು ಮಾತುಗಳನ್ನ ಲಕ್ಷ್ಮೀ ಹೆಬ್ಬಾಳ್ಕರ್ ಇವತ್ತು ಹೇಳಿದ್ದಾರೆ. ಯಾಕಂದ್ರೆ ಬಿಜೆಪಿಯ ಮುಖಂಡರು ಕೆಲವರು ಹೇಳ್ತಾ ಇದ್ರು ಸಿಟಿ ರವಿ ಅವರನ್ನ ಫೇಕ್ ಎನ್ಕೌಂಟರ್ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ರು ಅನ್ನುವಂಥ ಒಂದು ಮಾತನ್ನ ಜೋಶಿ ಅವರು ಹೇಳಿದ್ರು. ಇದಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಾತಾಡಿದ್ದಾರೆ. ನನ್ನ ಸ್ವಾಭಿಮಾನಕ್ಕೆ ಎನ್ಕೌಂಟರ್ ಮಾಡಿದ್ದೀರಾ ನೀವು, ಇಂಥ ಬಾಲಿಶ ಹೇಳಿಕೆ ಇವೆಲ್ಲವೂ ಕೂಡ ಅವರೆಲ್ಲ ಅನುಭವಸ್ಥರು. ಪ್ರಹ್ಲಾದ್ ಜೋಶಿ ಅವರು ಬಹಳ ದೊಡ್ಡವರು, ಇವರು ಇಂಥ ಮಾತು ಹೇಳಿದ್ರೆ ಜನ ನಂಬಲ್ಲ ಬಿಡಿ ಅಂತ ಹೇಳಿ ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಟಾಂಗ್ ಕೊಟ್ಟರು. ಬಹುತೇಕ ನನಗೆ ಅನ್ನಿಸ್ತದ ಅವಕಾಶ ಸಿಕ್ಕರೆ ಸಿಟಿ ರವಿ ಅವ್ರನ್ನ ಮುಗಿಸ್ಬೇಕು ಅಂತ ಇತ್ತು ಕಾಣ್ತದ ಅವ್ರಿಗೆ. ಆದರೆ ಸರಿಯಾದ ಅವಕಾಶ ಸಿಕ್ಕಿಲ್ಲ. ಮತ್ತು ನಮ್ಮ ಇನ್ನೊಬ್ಬರು MLC ಕೇಶವ ಪ್ರಸಾದ್ ಅವರು ಸತತವಾಗಿ ಹಿಂದಿದ್ರು, ಮತ್ತು ಕೆಲವು ಮಾಧ್ಯಮದವರು ಅದರಿಂದನೇ ನಮಗೆ ಲೈವ್ ಲೊಕೇಶನ್ ಸಿಗ್ತಾ ಇತ್ತು. ಆ್ಯಕ್ಚುಲಿ ಮಾಧ್ಯಮದವ್ರಿಗೆ ಧನ್ಯವಾದ ಹೇಳ್ಬೇಕಂತ. ರಾತ್ರಿ ಒಳಗೆ ಬೆಳಗಾವಿ ಮಾಧ್ಯಮದವರು ಬೆನ್ ಹತ್ತಿ ಮೊಬೈಲ್ದಲ್ಲಿ ಶೂಟಿಂಗ್ ತಕ್ಕೊಂಡು ಅದನ್ನು ಸದಾ ಕಂಪ್ಲೀಟ್ ಡಿಟೇಲ್ ಲೊಕೇಶನ್ ಹಾಕ್ತಾ ಇದ್ರು. ಇಲ್ಲಾಂದ್ರೆ ಬಹುಶಃ ಸಿಟಿ ರವಿನ ಫೇಕ್ ಎನ್ಕೌಂಟರ್ ಮಾಡುವಂಥ ವಿಚಾರ ಇತ್ತು ಕಾಣ್ತದ ಅವ್ರಿಗೆ. ರಕ್ಷಣೆ ಕೊಡೋದಿದ್ರೆ ಕೋರ್ಟಲ್ಲೂ ಕೂಡ ಹೇಳಿದ್ರು, ಕೋರ್ಟಲ್ಲೂ ಕೂಡ ನಿಮ್ಮ ಹೆಸರನ್ನ ನೇರವಾಗಿ ಉಲ್ಲೇಖ ಮಾಡ್ತಾ, DCM ಅವ್ರನ್ನ ಉಲ್ಲೇಖ ಮಾಡ್ತಾ, ನನಗೆ ಜೀವಕ್ಕೆ ಆತಂಕ ಬಂದಿತ್ತು, ಕಬ್ಬನ ಗದ್ದೆ ಕರ್ಕೊಂಡೋದ್ರು, ಕಾಡಿಗೆ ಕರ್ಕೊಂಡೋದ್ರು, ಕ್ವಾರಿಗೆ ಕರ್ಕೊಂಡೋದ್ರು, ನನಗೆ ರಕ್ಷಣೆ ಕೊಡೋದಿದ್ರೆ ಖಾನಾಪುರನೋ ಮತ್ತೊಂದು ಪೊಲೀಸ್ ಸ್ಟೇಷನ್ಸಲ್ಲೋ ಇಡ್ಬೋದಾಗಿತ್ತಲ್ಲ, ಈ ಕ್ವಾರಿಗೆ ಕರ್ಕೊಂಡೋಗ್ರ ಹಿಂದೆ ಉದ್ದೇಶ ಏನಿತ್ತು ಅಂತ ಕೇಳ್ತಿದ್ದಾರೆ. ಇನ್ನು ಪ್ರಹ್ಲಾದ್ ಜೋಶಿ ಅವರಂತೂ ಎನ್ಕೌಂಟರ್ ಮಾಡುವಂಥ ಉದ್ದೇಶ ಇತ್ತು ಅಂತ ನೇರವಾಗಿ ಆರೋಪ ಮಾಡ್ತಿದ್ದಾರೆ. ಬಾಲಿಶ ಹೇಳಿಕೆಗಳಿವೆಲ್ಲ. ಅವರೆಲ್ಲ ಅನುಭವಸ್ಥರು, ಭಾಳ ದೊಡ್ಡವರು. ಪ್ರಹ್ಲಾದ್ ಜೋಶಿ ಅವರೆಲ್ಲ ಇಂಥ ಮಾತನ್ನು ಮಾತನಾಡ್ತಾರೆ ಅಂತಂದರೆ ರಾಜ್ಯದ ಜನ ನಂಬೋದಿಲ್ಲ. ಪೊಲಿಟಿಕಲಿ ಆಗಿ ಅವ್ರು ಏನು ಬೇಕಾದ ಮಾತನಾಡಬಹುದು. ಇವತ್ತು ಅಷ್ಟು ಎನ್ಕೌಂಟರ್ ಅಂತ ಹೇಳ್ತಾರೆ. ಇನ್ನು ಸಿಟಿ ರವಿ ಅವರು ಅಷ್ಟೊಂದು ಚಿಕ್ಕ ಮಕ್ಕಳ ಏನು ಪೊಲೀಸ್ ಅವರು ಏನು ಎನ್ಕೌಂಟರ್ ಮಾಡ್ತಾರೆ ಹಾಗೆ ಕ್ಷಣಕ್ಕೆ ತಮ್ಮ ಲೈವ್ ಲೊಕೇಶನ್ನ ಶೇರ್ ಮಾಡ್ತಾ ಇದ್ರು ಅಂತ ನಿಮ್ಮ ಪತ್ನಿ ಹೇಳ್ತಾರೆ. ನೀವು ಪೊಲೀಸರು ಏನು ಮಾಡಿದ್ರು ಅಂತ ಹೇಳಿ ನೀವು ವಿಡಿಯೋ ರೆಕಾರ್ಡಿಂಗ್ ಮಾಡ್ತೀರಾ? ನೀವು ರಾತ್ರಿ 3 ಗಂಟೆಗೆ ನಾನು ಪ್ರೊಟೆಸ್ಟ್ ಮಾಡಿದೆ ದಾರಿಯಲ್ಲಿ ಅಂತ ಆ ವಿಡಿಯೋನ ರಿಲೀಸ್ ಮಾಡ್ತೀರಾ? ಇದನ್ನೆಲ್ಲ ನೀವು ಮಾಡಿದ್ದೀರಾ. ನೀವು ಮಾಡಿ ಮತ್ತೆ ಪೊಲೀಸರ ಮೇಲೆ ಹಾಕ್ತಾ ಇದ್ದೀರಾ. ನಿಮಗ ಎನ್ಕೌಂಟ್ರು ನನ್ನ ಮರ್ಯಾದೆಗೆ ಎನ್ಕೌಂಟರ್ ಮಾಡಿದ್ದೀರಾ, ನನ್ನ ಸ್ವಾಭಿಮಾನಕ್ಕೆ ಎನ್ಕೌಂಟರ್ ಮಾಡಿದ್ದೀರಾ. ಆ ಎನ್ಕೌಂಟರ್ ಬಗ್ಗೆ ಮೊದಲು ಮಾತನಾಡಿ ಮಹಾನ್ ಭಾವ ಸಿಟಿ ರವಿ ಅವರೇ, ಆಮೇಲೆ ನಿಮ್ಮ ಫೇಕ್ ಎನ್ಕೌಂಟರ್ ಬಗ್ಗೆ ನಾನು ಮಾತಾಡ್ತೀನಿ.